ಮುಖ್ಯಮಂತ್ರಿ ಆಗುವ ಹಾದಿಯಲ್ಲಿ ದಳಪತಿ ವಿಜಯ್ ಎಡವಿದೆಲ್ಲಿ ಎನ್ನುವಂತಹ ಬಹಳ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದರೆ ತಮಿಳುನಾಡಿನ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದು 5 ದಿನ ಆಯಿತು. ಇನ್ನೂ ಕೂಡ ದಳಪತಿ ವಿಜಯ್ ಮುಖ್ಯಮಂತ್ರಿ ಆಗಲಿಕ್ಕೆ ಎದುರು ಬಿಡಬೇಕಾದಂಥ ಪರಿಸ್ಥಿತಿ ಇದೆ. 3 ಸಲ ರಾಜ್ಯಪಾಲರನ್ನು ಭೇಟಿ ಮಾಡಿದರೂ ಕೂಡ ಅವ್ರಿಗೆ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಆಗಿದೆ. ಇದಕ್ಕೆ 2 ಕಾರಣ ಇದೆ ಅನ್ನುವಂಥ ರೀತಿಯಲ್ಲಿ ಮಾಹಿತಿಗಳು ತಿಳಿದು ಬರ್ತಾ ಇದ್ದಾವೆ. ಏನು ಅಂತ ಹೇಳ್ತೀನಿ. ಒಂದನೇದು, ರಾಜ್ಯಪಾಲರನ್ನ ವಿಜಯ್ ಅಪ್ರೋಚ್ ಮಾಡಿದ ರೀತಿ ಸರಿ ಇರಲಿಲ್ಲ, ಅದರಿಂದ ತೊಡಕಾಯಿತು ಅನ್ನುವಂಥದ್ದು. ಎರಡನೇದು, ಮಿತ್ರ ಪಕ್ಷಗಳನ್ನು ಹ್ಯಾಂಡಲ್ ಮಾಡುವುದರಲ್ಲೂ ಕೂಡ ವಿಜಯ್ ಸರಿಯಾಗಿ ವರ್ತಿಸ್ತಿಲ್ಲ ಅಥವಾ ಒಂದು ಪ್ರಾಪರ್ ವೇ ಇರಲಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಎರಡನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈಗ ಎಲ್ಲರೂ ಕೂಡ ವಿಜಯ್ ಮುಖ್ಯಮಂತ್ರಿ ಆಗಲಿಕ್ಕೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಡ್ಡಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಅದು ನಿಜ ಕೂಡ. ರಾಜ್ಯಪಾಲರು ಇಷ್ಟೊಂದು ಕಿರಿಕ್ ಮಾಡುವ ಅಗತ್ಯ ಇರಲಿಲ್ಲ. ಅಷ್ಟೊಂದು ದೊಡ್ಡ ಸಮಸ್ಯೆ ಅಲ್ಲೇನೂ ಇರಲಿಲ್ಲ. ವಿಜಯ್ ಅವರನ್ನು, ಅಂದರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹ TVKಯನ್ನು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸರ್ಕಾರ ರಚನೆ ಮಾಡಿ ಅಂತ ಆಹ್ವಾನಿಸಬಹುದಾಗಿತ್ತು. ಆದರೆ ಅವರು ಆಹ್ವಾನಿಸಿಲ್ಲ. ಯಾಕೆ ಅನ್ನುವಂಥದ್ದನ್ನು ನೋಡಿದ್ರೆ ಇಲ್ಲಿ ವಿಜಯ್ ಅವರು ಮಾಡಿರುವಂಥ ಎಡವಟ್ಟು ಕಾಣಿಸ್ತಾ ಇದೆ. ಏನಂದರೆ, ಅವರು ನಮ್ಮದು ಏಕೈಕ ದೊಡ್ಡ ಪಕ್ಷ TVK, ಹಾಗಾಗಿ TVKಗೆ ಸರ್ಕಾರ ರಚನೆ ಮಾಡಿ ಅಂತೇಳಿ 108 ಜನ ಶಾಸಕರ ಪತ್ರವನ್ನು ಕೊಟ್ಟಿದ್ದರೆ ರಾಜ್ಯಪಾಲರಿಗೆ ಬಹುಶಃ ಬೇರೆ ದಾರಿ ಇರಲಿಲ್ಲ. ಅವರು ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನು ಕೊಡಲೇಬೇಕಾಗಿತ್ತು. ಆದರೆ ವಿಜಯ್ ಏನು ಮಾಡಿದರು ಅಂದರೆ, ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ನ 5 ಜನ ಶಾಸಕರು TVKಗೆ ಬೆಂಬಲವನ್ನು ಕೊಟ್ಟಿದ್ದರಿಂದ 108 ಜನ TVK ಶಾಸಕರು ಮತ್ತು ಕಾಂಗ್ರೆಸ್ನ 5 ಜನ ಶಾಸಕರ ಬೆಂಬಲ ಪತ್ರವನ್ನು ರಾಜ್ಯಪಾಲರಿಗೆ ಕೊಟ್ಟರು. ತಮಿಳುನಾಡಿನಲ್ಲಿ ಮೈತ್ರಿ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಕೇಳಿಕೊಂಡ್ರು. ಇಲ್ಲಿ ಸಮಸ್ಯೆ ಆಗಿದ್ದು. ಈಗ ರಾಜ್ಯಪಾಲರು ಅತಿ ದೊಡ್ಡ ಪಕ್ಷವಾಗಿರುವಂಥ ಯಾವುದೇ ಪಕ್ಷಕ್ಕೆ ಸರ್ಕಾರ ರಚನೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಒಂದೊಮ್ಮೆ ಅವರು ವಿಫಲರಾದರೆ ಮತ್ತೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದು ಇಲ್ಲಿವರೆಗೆ ನಡ್ಕೊಂಡು ಬಂದಿರುವಂತಹ ಪದ್ಧತಿ, ವಾಡಿಕೆ. ಇಲ್ಲಿ ಕಾಂಗ್ರೆಸ್ TVK ಜೊತೆ ಮೊದಲೇ ಮೈತ್ರಿ ಮಾಡಿಕೊಂಡಿರಲಿಲ್ಲ. ಚುನಾವಣಾ ಪೂರ್ವ ಮೈತ್ರಿ ಆಗಿರಲಿಲ್ಲ. ಇದು ಚುನಾವಣೋತ್ತರ ಮೈತ್ರಿ. ಅದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ನಾನು ಆಗಲೇ ಹೇಳ್ದಂಗೆ ವಿಜಯ್ 108 ಜನ TVK ಶಾಸಕರ ಬೆಂಬಲ ಪತ್ರವನ್ನಷ್ಟೇ ಕೊಟ್ಟಿದ್ದರೆ, ನಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ಅಂತ ನಾವು ಅವಕಾಶವನ್ನು ಕೇಳ್ತಿದ್ದೀವಿ, ನೀವು ಕೊಡಿ ಅಂತ ಕೇಳ್ಬೋದಿತ್ತು. ಮತ್ತು ರಾಜ್ಯಪಾಲರು ಕೂಡ ಕೊಡಲೇಬೇಕಾಗಿತ್ತು. ಅತಿ ದೊಡ್ಡ ಪಕ್ಷಕ್ಕೆ ಅವಕಾಶವನ್ನು ಮಾಡಿಕೊಡೋದು ಅವರ ಸಾಂವಿಧಾನಿಕ ಕರ್ತವ್ಯ ಆಗಿತ್ತು. ಆದರೆ ವಿಜಯ್ ಎಡವಟ್ಟು ಮಾಡಿದರು. ಮೈತ್ರಿ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡಿ ಅಂತ ಕೇಳಿದರು. ಅದರಿಂದಾಗಿ ರಾಜ್ಯಪಾಲರು ಮೈತ್ರಿ ಸರ್ಕಾರಕ್ಕೆ ಬೇಕಿರುವಂತಹ ಬಹುಮತದ ಮಾಹಿತಿ ಕೊಡಿ ಅಂತ ಪಟ್ಟಿಟ್ಕೊಂಡು ಕುಳಿತುಕೊಂಡ್ರು. ಸೊ 5 ದಿನ ಪ್ರೊಲಾಂಗ್ ಆಯಿತು. ಇದು ಬಹಳ ಮುಖ್ಯವಾದಂತಹ ಸಮಸ್ಯೆ. ಕಾಂಗ್ರೆಸ್ ಜೊತೆಗೆ TVK ಚುನಾವಣೆಗೆ ಮೊದಲೇ ಜೊತೆಗೆ ಹೋಗಬೇಕು ಅನ್ನುವಂತಹ ಯೋಚನೆ ಮಾಡಿತ್ತಂತೆ, ಮಾತುಕತೆಗಳು ನಡೆತಿದ್ದಂತೆ ಅನ್ನುವಂಥ ಚರ್ಚೆಗಳೆಲ್ಲ ಈಗ ನಡೀತಾ ಇದ್ದಾವೆ. ಸೊ ಹಾಗಾಗಿ ಕಾಂಗ್ರೆಸ್ಗೆ TVK ಕೂಡ ಅಪ್ರೋಚ್ ಮಾಡ್ತು, ಕಾಂಗ್ರೆಸ್ ಕೂಡ ಒಪ್ಕೊಂಡು ಬಿಡ್ತು, ಸಮಸ್ಯೆ ಆಗಲಿಲ್ಲ. ಆದರೆ CPI, CPM, VCK, ಮುಸ್ಲಿಂ ಲೀಗ್ ಈ ಥರದ ಪಕ್ಷಗಳ ಜೊತೆಗೆ ವಿಜಯ್ ಇಮಿಡಿಯೇಟ್ಲಿ ಮಾತಾಡಬೇಕಿತ್ತು. ಯಾವಾಗ ಫಲಿತಾಂಶ ಬಂದು ತಮಗೆ ಬಹುಮತ ಸಿಕ್ಕಲಿಲ್ವೋ ಮತ್ತು ಈ ಎಲ್ಲ ಪಕ್ಷಗಳ ಬೆಂಬಲ ಅಗತ್ಯ ಅಂತ ಅನ್ನಿಸ್ತೋ ಆಗಲೇ ಮಾತಾಡಬೇಕಿತ್ತು. ಸರ್ಕಾರ ರಚನೆಗೆ ಅವಕಾಶ ಕೊಟ್ಟ ಮೇಲೆ ಈ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ ಮತ್ತು ಈ ಪಕ್ಷಗಳು ಆಟೋಮೆಟಿಕ್ಕಾಗಿ ಬರ್ಬೋದು ಅನ್ನುವಂಥ ಲೆಕ್ಕಾಚಾರ ಹಾಕ್ಬಿಟ್ರೋ ಏನೋ. ಬಟ್ ಇಲ್ಲಿ ಎಡವಟ್ಟಾಯಿತು. ಏನಂದರೆ, ನಮ್ಮನ್ನು ಅವರು ಬೆಂಬಲ ಕೇಳಿಲ್ಲ, ನಾವ್ಯಾಕೆ ಕೊಡಬೇಕು ಅಂಥೇಳಿ CPI, CPM, VCK, ಮುಸ್ಲಿಂ ಲೀಗ್ ಇವೆಲ್ಲ ಸ್ವಲ್ಪ ಅಂತರ ಕಾಯ್ಕೊಂಡ್ವು. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಎಡವಟ್ಟಾಗಿತ್ತು ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಏನಂದರೆ, ವಾಟ್ಸಪ್ ಮೆಸೇಜ್ ಮೂಲಕ ಬೆಂಬಲವನ್ನು ಕೇಳಿದರು VCK ಪಕ್ಷಕ್ಕೆ ಅಂತ. ಸೊ ಅದು ಕೂಡ ಅಂದರೆ ನಮಗೆ ವಾಟ್ಸಪ್ ಮೆಸೇಜ್ ಮೂಲಕ ಕೇಳೋದು ಅಂದರೆ ಭಾಳ ಕ್ಯಾಶುವಲ್ ಆಗಿ ಕೇಳೋದು ಅಂತ ಆಗ್ಬಿಡ್ತು. ಇದು ಬಹಳ ಗಂಭೀರವಾದಂತಹ ವಿಷಯ. ಅವರು ನೇರವಾಗಿ ಮಾತಾಡಬೇಕಿತ್ತು ಮತ್ತು ಅವ್ರ ಪಕ್ಷದ ಪ್ರತಿನಿಧಿಗಳು ಬಂದು ಮಾತನಾಡಬೇಕಿತ್ತು ಅನ್ನುವಂಥ ಒಂದು ರೀತಿಯ ಈಗೋ ಅಥವಾ ಪ್ರತಿಷ್ಠೆ. ಆ ಕಾರಣಕ್ಕೆ ಅವರು ಕೂಡ ಏನೋ ಬೆಂಬಲ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಿದರು.
ಬಟ್ ಈಗ ಬರ್ತಿರುವಂಥ ಮಾಹಿತಿಯ ಪ್ರಕಾರ ಖುದ್ದು ರಾಹುಲ್ ಗಾಂಧಿ ಎಂಟ್ರಿ ಆಗಿದ್ದಾರೆ. ರಾಹುಲ್ ಗಾಂಧಿ ಎಂಟ್ರಿ ಆಗಿ CPI ಮತ್ತು CPM ಜೊತೆಗೆ ಮಾತಾಡಿದ್ದಾರೆ. ನಾವು ಜಾತ್ಯತೀತ ಸರ್ಕಾರ ರಚನೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಅದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಬೆಂಬಲವನ್ನು ನೀಡಿದೆ. ಮತ್ತು ವಿಜಯ್ ಯಾವ ಕಾರಣಕ್ಕೂ BJP ಜೊತೆ ಹೋಗಲ್ಲ ಅಂತ ಹೇಳಿದ್ದಾರೆ. ಅದರಿಂದಾಗಿ ನೀವು ಬೆಂಬಲ ನೀಡಿ ಅಂತ CPI ಮತ್ತು CPMಗೆ ಕೇಳ್ಕೊಂಡಿದ್ದಾರೆ. ಯಾವಾಗ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರು ಮಾತನಾಡಿದ್ರು, CPI ಮತ್ತು CPM ಕೂಡ ಕನ್ವಿನ್ಸ್ ಆಗಿ TVKಗೆ ಬೆಂಬಲವನ್ನು ಕೊಟ್ಟಿದ್ದಾವೆ. ಸರ್ಕಾರ ರಚನೆಗೆ ವಿಳಂಬ ಆಯಿತು. ದಳಪತಿ ವಿಜಯ್ ಆರಂಭದಲ್ಲೇ ಬೇರೆ ಬೇರೆ ರೀತಿಯ ವಿಘ್ನಗಳನ್ನು ಎದುರಿಸಬೇಕಾಯಿತು. ಒಟ್ಟಿನಲ್ಲಿ ಆರಂಭದಲ್ಲಿ ಈ 2 ಪ್ರಾಬ್ಲಮ್ಗಳಿಂದಾಗಿ ವಿಜಯ್ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಈ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ, ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲಸ್ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.